ಒಂದು ಬ್ಲ್ಯಾಕ್, ಒಂದು ಸ್ಕೈ ಬ್ಲೂ, ಒಂದು ಪರ್ಪಲ್, ಮೂರು ಮೈನ್ ಪೇನ್ ಕಿಲ್ಲರ್ಸ್ ನಮಗೆ ಮಕ್ಕಳು. ಅವರು ಕೂಡ ಎಲ್ಲ ತುಂಬಾ ಸಿವಿಯರ್ ಬ್ಯಾಕ್ ಪೇನ್ ಇತ್ತು, ಅನೆಸ್ಥೀಶಿಯಾ ಎಲ್ಲ ತಗೊಂಡಿರ್ತಾರೆ ಡೆಲಿವರಿ ಟೈಮಲ್ಲಿ. ಅವ್ರು ತುಂಬಾ ಬ್ಯಾಕ್ ಪೇನ್ ಇರುತ್ತೆ. ಎವ್ರಿ ಮಾರ್ನಿಂಗ್ ಶಿ ಯೂಸ್ ಟು ಫೀಲ್ ದಟ್ ಪೇನ್. ಅವರು ವೇಕಪ್ ಆಗ್ಬೇಕಾದ್ರೆ ಅದನ್ನ ನಾನು ರಿಸಾಲ್ವ್ ಮಾಡ್ಬಿಟ್ಟೆ ಇದರಲ್ಲಿ. ಹೋದ ವರ್ಷ ಪ್ರಾಬ್ಲಿ ಕಲರ್ ಥೆರಪಿ ಆದ್ಮೇಲೆ ಅಲ್ಲ, ಜುಲೈವರೆಗೂ ನಾನು ತಗೊಂಡೆ. ಇದು ಸ್ಟಾರ್ಟ್ ಮಾಡಿದ್ಮೇಲೆ ಐ ಸ್ಟಾಪ್ ಕಂಪ್ಲೀಟ್. ನಾನು ಕಾರಲ್ಲಿ ಸ್ಕೆಚ್ ಪೆನ್ ಸೆಟ್ ಇದೆ, ಆಫೀಸ್ ಬ್ಯಾಗಲ್ಲಿ ನನ್ನ ಸ್ಕೆಚ್ ಪೆನ್ ಸೆಟ್ ಇದೆ, ಮನೇಲಿ ಒಂದು ಸ್ಕೆಚ್ ಪೆನ್ ಸೆಟ್ ಇದೆ. ಏನಾದ್ರು ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಕಲರ್ ಥೆರಪಿ. ಕಾರಲ್ಲಿ ಯಾವಾಗಲೂ ಸ್ಕೆಚ್ ಪೆನ್ಗಳಿರ್ತವೆ. ಆಕ್ಚುಲಿ ನಾನು ಇವಾಗ ಸರ್ಜರಿ ಹೆಚ್ಚು ಸ್ಕೆಚ್ ಪೆನ್ ಯಾವ ಬಳಸಿದ್ದು ನೀವು? ನಾನು ಬ್ಲ್ಯಾಕು, ಸ್ಕೈ ಬ್ಲೂ, ಮತ್ತೆ ಜೀವ ಕೊಟ್ಟಿದ್ದು ಸ್ಕೆಚ್ ಪೆನ್ಗಳಿವು. ಇದು ಜೀವ ಕೊಟ್ಟಿದ್ದು ಸ್ಕೆಚ್ ಪೆನ್ ಸರ್. ಆದ್ರೆ ನೋಡೋರಿಗೆ ಬರೀ ಸ್ಕೆಚ್ ಪೆನ್ ಅಷ್ಟೇ, ಆದ್ರೆ ನಿಮಗೆ ಮಾತ್ರ ಇದೇ ಔಷಧಿ. ಕಾರ್ ಓಡಿಸೋಕ್ ಮುಂಚೆನೆ ನೀವು ಹಾಕೊಂಡ್ಬಿಡ್ತೀನಿ. ಯಾವ ಬಣ್ಣದ ಹಾಕತ್ತೀರಾ? ಆರೆಂಜ್ ಸಾರಿ ಎಲ್ಲೋ ಹಾಕೊಳ್ತೀನಿ. ಕ್ರಾಂಪ್ ಮತ್ತೆ ಇದಕ್ಕೆಲ್ಲ ಏನೋ ಆಗ್ಬಾರ್ದು ಅಂತ, ಮತ್ತೆ ಇಲ್ಲಿ ಮಾಡಿಸಿದ್ರೆ ಅದಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಮತ್ತೆ ಇದಕ್ಕೆ ನಾನು ನೀಗೆ ಮತ್ತೆ ಆಂಕಲ್ಗೆ ಸ್ಕೈ ಬ್ಲೂ ಹಾಕೊಂಡ್ಬಿಡ್ತೀನಿ. ಓಕೆ, ಹೆಂಗೆ ಹಾಕೋತೀರಾ? ರಿಂಗ್ ಹಾಕೊಳ್ತೀನಿ ಸರ್. ಓಕೆ, ಈಗ ಕಾರ್ ಓಡಿಸೋರು ಕೂಡ ಅದನ್ನ ನೋಡ್ತಾ ಇರ್ತಾರೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸ್ಕೈ ಬ್ಲೂನ ಸೊ ಈ ತರ ಒಂದು ರಿಂಗ್ ಹಾಕೊಂಡು ಇದು ನೀ ಆಂಕಲ್ಗೆ ಹಾಕಿದ್ದೀನಿ, ಮಧ್ಯದ ಬೆರಳಿಗೆ. ಇದು ನೀಗೆ ಹಾಕ್ತೀನಿ. ಮಧ್ಯದ ಬೆರಳು ಲೆಫ್ಟ್. ಅದು ಹೊಟ್ಟೆ ಒಳಗಡೆ ಫುಡ್ ಹೋಗ್ತಾ ಇಲ್ಲ. ಆಮೇಲೆ ಇದು ಕೋಲ್ಡು ಇತ್ತು ಅವನಿಗೆ, ಬಟ್ ಎನರ್ಜಿ ಲೋ, ಕೂತ್ಕೊಳ್ತಾನೆ, ಉಸ್ ಅಂತ ಗಾಳಿ ಬಿಡ್ತಾನೆ. ಸೊ ಅವನಿಗೆ ಸ್ಟಮಕ್ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಹಾಕಿದೆ ಫಸ್ಟ್. ಸೊ ರಿಜನ್ಯೂಟ್ ಆಗಲಿ ಅಂತ. ಸೊ ಇಮಿಡಿಯೇಟ್ ಆಗಿ ನಾನು ಸ್ಕೈ ಬ್ಲೂ ಹೋಗ್ಲಿಲ್ಲ, ಇದಾಕಿದೆ. ಅದಾದ್ಮೇಲೆ ಅವನಿಗೆ ಎನರ್ಜಿ ಇಲ್ಲ, ತಿನ್ನೋದಕ್ಕೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಎನರ್ಜಿ ಬರೋದಕ್ಕೆ ಇಲ್ಲಿ ಡಾರ್ಕ್ ಬ್ಲೂ ಆಗ್ತದೆ. ಓಕೆ, ಸೊ ಆಗಿ ಲೈವ್ ಕ್ಲಾಸ್ ನಲ್ಲಿ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದೆ ಅವ್ರಿಗೆ. ಕಾಕಿ ಹಾಕೊಂಡವರೆಲ್ಲ ಗಾಡ್ ಮ್ಯಾನ್ ಅಂತ ಕರೀತಾರೆ ಕೆಲವರು. ನೀವು ನಿಜವಾಗ್ಲೂ ಈ ಯುಗದಲ್ಲಿ ನಾವು ಹುಟ್ಟದಂತ ಟೈಮ್ನಲ್ಲೇ ನೀವು ನಮಗೆ ಸಿಕ್ಕಿರೋದು ನಮಗೆ ಯು ಆರ್ ದ ಗಾಡ್ ಮ್ಯಾನ್. ನೀವು ಯಾಕೆ ಕಲರ್ ಥೆರಪಿ ತಗೊಂಡ್ರಿ? ನಿಮ್ಗೆ ಏನು ಸಮಸ್ಯೆ ಆಯಿತು? ಇವಾಗ ಹೆಂಗ್ ಸಾಲ್ವ್ ಆಗಿದೆ? ಸರ್, ಅನ್ಫಾರ್ಚುನೇಟ್ಲಿ ನಾನು ಲಾಸ್ಟ್ ಇಯರು ಒಂದು ಸರ್ಜರಿ ಆಯಿತು, ಕಾಲ್ ಸರ್ಜರಿ. ಅದಾದ್ಮೇಲೆ ಒಂದು 3 months ಬೆಡ್ ರಿಡನ್ ಆದೆ. ಆ ಬೆಡ್ ರಿಡನ್ ಆದಾಗ ನನಗೆ ಓಡಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ನನ್ನ ಮುಂದೆ ಹಿಂದಿನ ಲೈಫ್ ಹೇಗಿತ್ತು ಅಂದ್ರೆ ಫುಲ್ ಆಕ್ಟಿವ್. ನಾನೇ ಎಲ್ಲ ಮಾಡಬೇಕಿತ್ತು, ನಾನೇ ಎಲ್ಲ ಒಂಥರ. ನಾನು ನಮ್ಮ ತಂದೆಯವ್ರು ನೋಡಿ ನಾನು ಅದನ್ನ ಇನ್ಸ್ಪೈರ್ ಆಗಿ ನಾನು ಅದೇ ತರ ಮಾಡ್ತಿದ್ದೆ. ಮನೇಲಿ ಏನೋ ಸಣ್ಣ ಪುಟ್ಟ ಕೆಲಸ ಐ ಡೋಂಟ್ ಕಾಲ್ ಎನಿ ಕೈ ಹಾಕ್ಬೇಕು, ನಾವೆಲ್ಲ ರಿಪೇರಿ ಮಾಡಿ ಫಸ್ಟ್ ಅಟೆಂಡ್ ಮಾಡಬೇಕು. ಆ ತರ ನಾನು ನಮ್ಮ ತಂದೆ ನೋಡ್ಬಿಟ್ಟು ನಾನು ಕಲ್ತಿದ್ದು. ಒಳ್ಳೆ ಆಕ್ಟಿವಿಟಿ ಆಗಿದ್ರಿ. ಆ ತರ ಇದ್ದವನು ನಾನು. ಮನೆ 5th floor ಶಿಫ್ಟ್ ಆಯ್ತು, ಮನೆ 5th floor ಹೋಯ್ತು. ಅಲ್ಲಿಂದ ನಾವು ಅಪ್ ಅಂಡ್ ಡೌನ್ ಎಲ್ಲ ಮಾಡ್ಬೇಕಾದ್ರೆ ನನಗಿದು ಏನಕ್ಕಾಯ್ತು ಅಂತಾನೂ ಗೊತ್ತಿಲ್ಲ. ಹಾಸ್ಪಿಟಲೈಸ್ ಆದಾಗ ಡಾಕ್ಟ್ರಿಗೂ ಅದು ಅನಲೈಸ್ ಮಾಡಕ್ ಆಗ್ಲಿಲ್ಲ. ಬಟ್ ಅವ್ರು ಸರ್ಜರಿ ಮಾಡಿದ್ರು. ಸರ್ಜರಿ ಮಾಡಬೇಕು ಅಂದ್ರೆ ನನಗೂ ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ಆ ಪೈನ್ ತಡ್ಕೊಳಕ್ ಆಗ್ತಿರಲಿಲ್ಲ. ಒಂಥರ ಸೆಳ್ತಾ ಬರೋದು. ಏನಾಗಿತ್ತು ಕಾಲು? ಅದು ನನಗೆ ಸ್ವೆಲ್ಲಿಂಗ್ ಆಗಿ ಶುರು ಆಯ್ತು ಆಂಕಲ್ ಹತ್ರ. ಅದಕ್ಕೆ ಮುಂಚೆ ಅದು ನನಗೆ ಮೈಕೈ ನೋವು ಸ್ಟಾರ್ಟ್ ಆಯ್ತು. ಮೈಕೈ ನೋವಿಂದ ಜ್ವರಕ್ಕೆ ಹೋಯ್ತು. ಜ್ವರ ಟ್ರೀಟ್ಮೆಂಟ್ ತಗೊಂಡೆ, ಜ್ವರ ರಿಸಾಲ್ವ್ ಆಯ್ತು. ಬಟ್ ಕಾಲ್ ಪೈನ್ ಸ್ಟಾರ್ಟ್ ಆಗೋಯ್ತು. ಕಾಲಲ್ಲಿ 90 ಡಿಗ್ರಿನೇ ಇಟ್ಕೊಂಡಿರ್ಬೇಕು, ಹಿಂಗೆ ಕೆಳಗೆ ಬಿಡಕ್ ಆಗ್ತಾ ಇರಲಿಲ್ಲ. ಅದೊಂದು 2 days ಆ ಸಫರ್ ಮಾಡಿದೆ. ಅದಾದ್ಮೇಲೆ ನಮ್ಮ ಕಸಿನ್ ಸಿಸ್ಟರ್ ಎಲ್ಲ ಡಾಕ್ಟರು, ನಮ್ಮ ಬ್ರದರ್ ಅಬ್ರಾಡ್ ಅಲ್ಲಿ ಇದ್ದಾರೆ, ಅವರು ನನಗೆ ಫೋನ್ ಮಾಡಿಲ್ಲ. ನಮ್ಮ ವೈಫ್ ಆಕ್ಚುಲಿ ಈ ತರ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ. ಸೊ ಶಿ ಗಾಟ್ ಪ್ಯಾನಿಕ್. ಸೊ ಅವರಿಲ್ಲ, ನೀನು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅಂದ್ರು. ಸರಿ ಅಂತ ಹೋದೆ ನಾನು. ಅವರಿಲ್ಲ, ನೀವು ಅಡ್ಮಿಟ್ ಆಗ್ಬಿಡಿ, ಇಲ್ಲಿ ಈ ತರ ಹಿಂಗೆ ಟ್ರೀಟ್ ಮಾಡ್ಲೇಬೇಕು ಇದಕ್ಕೆ ಅಂತ. ಅಲ್ಲಿ ಹೋದ್ರೆ ಎಲ್ಲ 90% ಶುಗರ್ ಪೇಷಂಟ್ಸ್ ಎಲ್ಲ ಬರ್ತಾರೆ. ಅಲ್ಲೆಲ್ಲ ಎಲ್ಲರದು ಕಾಲ್ ಬೆರಳು ಎಲ್ಲ ಕಟ್ ಮಾಡಿಸ್ಕೊಳಕ್ಕೆ ಬರ್ತಾ ಇರೋದು. ನಮಗೆ ಒಂಥರ ನಾನು ಏನಕ್ಕೆ ಬಂದೆ ಅಲ್ಲಿ ಅನ್ನೋ ತರ ಆಗ್ಬಿಡ್ತು ನನಗೆ. ಒಂದು 8 days ಅಲ್ಲಿದ್ದೆ. 1 day ಅವ್ರು ಅನಲೈಸ್ ಮಾಡಿದ್ರು. ಔಟರ್ ಇದು ಥೆರಪಿ ಏನೋ ಮಾಡಿದ್ರು, ಅಂದ್ರೆ ಆಯಿಂಟ್ಮೆಂಟ್ ಹಚ್ಚೋದಾಗಿರ್ಬೋದು ಏನಾದ್ರು. ಅದು ವರ್ಕ್ ಆಗ್ಲಿಲ್ಲ. ಇಲ್ಲ, ನಾವು ಇದು ಸರ್ಜರಿ ಮಾಡಬೇಕು ಅಂತ ಬಂದು ಹೇಳಿದ್ರು. OT ಖಾಲಿ ಇದೆ ಇವಾಗ, ನೀವು ಅಂದ್ರೆ ಇವತ್ತೇ ಮಾಡ್ಬೋದು ಅಂದ್ರು. ಸೊ ಹಂಗಿದ್ದಾಗ ನನ್ಗೆ ಆಪ್ಷನ್ ಕೊಟ್ಟಾಗ ಡಾಕ್ಟರ್ ನಂಗೆ ದೇವರು. ತಡ್ಕೊಳಕ್ಕಾಗಲ್ಲ, ಲೈಫ್ ಬೇಕು. ಹೋದೆ. ಬಟ್ ನಾನು ಡಾಕ್ಟರ್ ಬ್ಲೇಮ್ ಮಾಡಕ್ ಹೋಗಲ್ಲ, ಅಥವಾ ಡಾಕ್ಟರ್ ಹೆಸರು ಹೇಳಕ್ ಹೋಗಲ್ಲ. ಅಲ್ಲಿ ಹೋದೆ ನಾನು. ನನಗೆ ಆ ಓಟಿನಲ್ಲಿ ಮಲಗಿಸಿದ್ದಾರೆ. ನಾನು ಹೇಳದ್ನಲ್ಲ, ಐ ಆಮ್ ವೆರಿ ಲೈವ್ಲಿ ಪರ್ಸನ್. ನನಗೊಂಥರ ಎನರ್ಜಿ ದೇವ್ರ ಇದು ನಮ್ಮ ತಂದೆ ತಾಯಿ ಕೊಟ್ಟಿದ್ದು. ಆದಾಗ ನಾನು ಮಲ್ಕೊಂಡಿದ್ದೀನಿ, ಅನಸ್ತೇಶಿಯಾ ಕೊಟ್ಟಿದ್ದೆ. ನನಗೂ ಕೂಡ ಯಾವ ಪ್ರೆಗ್ನೆಂಟ್ ಲೇಡಿ ಕೊಡ್ತಾರೋ ಅದೇ ತರ 5 ಕೊಟ್ಟರು, 5 ಅನಸ್ತೇಶಿಯಾ ಮಲಗಿಸಿದ್ರು. ಅದಾದ್ಮೇಲೆ 6 ಕಡೆ ಇಲ್ಲಿ ಸ್ಲಿಟ್ ಮಾಡಿದ್ದಾರೆ ಸರ್. ಇಲ್ಲಿ 2 ಕಡೆ, ಇಲ್ಲಿ 2 ಕಡೆ, ಇಲ್ಲಿ 2 ಕಡೆ. ಅವರಿಗೆಲ್ಲ ಬ್ಲಡ್ ಬಂದಿತ್ತು. ಏನು ಇದು ಬರಲಿಲ್ಲ. ಇದು ಬರಲಿಲ್ಲ. ಪಸ್ ಬರ್ತಾ ಇಲ್ಲ. ಬಸ್ ಆಕ್ಚುಲಿ ಬ್ಲಡ್ ಕ್ಲಾಟ್ ಆಗಿ ಅದು ಪಸ್ಸಿಗೆ ಫಾರ್ಮ್ ಆಗಿ ಅದು ಸ್ಪ್ರೆಡ್ ಆಗಿ ಶುರು ಆಗಿದೆ ಅನ್ನೋದಕ್ಕೆ ಅವ್ರು ಸರ್ಜರಿ ಮಾಡಬೇಕು ಅಂತೀವಿ. ಆಮೇಲೆ ನನಗೆ ಕೇಳಿದ್ರು ಡಾಕ್ಟ್ರು,
ವಾಟ್ ಡು ಯು ಥಿಂಕ್ ಅಂತ. ನಮ್ಗೆ ಇಲ್ಲೆಲ್ಲ ಬರೀ ಬ್ಲಡ್ ಸರ್ ಔಟರ್ ಆ್ಯಂಕಲ್ ನೋಡಿ ಸರ್ ಕಣ್ಣು ಮುಚ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕಟ್ ಮಾಡಿದಾಗ ಅವ್ರಿಗೆ ಸ್ಟಾರ್ಟ್ ಆಗಿದ್ದು ಅಲ್ಲಿ ಪಸ್ ಹೊರಗಡೆ ಬರೋದಕ್ಕೆ. ಅದಾದಮೇಲೆ ನಾನು 3 months ಯಾವಾಗ ಬೆಡ್ ರಿಡನ್ ಆದೆ, ಅಕಸ್ಮಾತಾಗಿ ವಿಡಿಯೋಗಳು ನೋಡಿದೆ. ಆಬ್ವಿಯಸ್ಲಿ ನಾನು ಫೇಸ್ಬುಕ್ ಎಲ್ಲ ಸ್ಕ್ರಾಲ್ ಮಾಡ್ತಾ ಇದ್ದೆ, ಬೇರೆ ಆಕ್ಯುಪಂಚರಿಸ್ಟ್ ಎಲ್ಲ ನಾನು ನೋಡಿದ್ದೆ. ಆಫ್ಟರ್ ಪ್ಯಾಂಡಮಿಕ್ ಅಲ್ಲ, ಕಲರ್ ಥೆರಪಿ ಬಂದಿರಲಿಲ್ಲ ನನಗೆ ಅವಾಗಿನ ಬರೀ ಆಕ್ಯುಪ್ರೆಷರ್ ಪಾಯಿಂಟ್ಸ್. ಅವಾಗ ಒಂದು ಬೇಸಿಕ್ ಏನ್ ಕಲ್ತಿದ್ದೆ ಅಂದ್ರೆ ಈ BP ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಹಾಕೊಳ್ಳೋದು, ಅದು ನಂಗೆ ಎಕ್ಸಾಕ್ಟ್ ಗೊತ್ತಿರಲಿಲ್ಲ ಏನು ಹೆಂಗೆ ಅಂತ. ಬಟ್ ಅವ್ರಿಗೂ ಯಾರು ಬೇರೆಯವ್ರು ಹೇಳಿದ್ದಾರು ಈ ತರ ಒಂದು ಎಕ್ಸಾಕ್ಟ್ ಪ್ರೋಟೋಕಾಲ್ಸ್ ಯಾರು ಕೊಡ್ಲಿಲ್ಲ ಆ ತರ. ನನಗೆ ಅದೊಂದು ಇನ್ಸ್ಪೈರ್ ಆಯ್ತು. ಈ ವಿಡಿಯೋ ಅಕಸ್ಮಾತ್ ಆಗಿ ಬಂದಿದ್ದು ನೋಡಿದಾಗ ನನಗೆ ದಿವಸಕ್ಕೆ 13 ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ನಾನು ಟ್ಯಾಬ್ಲೆಟೇ ಮುಡ್ದೇ ಇದ್ದವನು. ಅವತ್ತು ಆ ಟೈಮಲ್ಲಿ 13 ಟ್ಯಾಬ್ಲೆಟ್ ತಗೋಬೇಕಾಗಿತ್ತು. ಅದನ್ನ ನಾನು ಗ್ರಾಜುಯಲಿ ಡಿಕ್ರೀಸ್ ಮಾಡ್ತಾ ಬಂದು ನಾನೇ ಹೇಳ್ಕೊಂತ ಬಂದೆ ಡಾಕ್ಟರ್ಗೆ, ಸರ್ ನನಗೆ ಸ್ಟಮಕ್ ಅಲ್ಲೆಲ್ಲ ಸ್ವಲ್ಪ ಫೀಲ್ ಆಗ್ತಾ ಇದೆ, ನಾನು ಊಟ ಮಾಡೋಕ್ಕಾಗದೆ ಇರೋದ್ರ ಪೈನ್ಗಳು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲೆಲ್ಲ ಕಿಡ್ನಿ ಏರಿಯಾದಲ್ಲೆಲ್ಲ ಅನ್ನೋ ಥರ ನನಗೆ ಫೀಲ್ ಆಯಿತು. ನಾನು ಹೇಳ್ಕೊಂತಂದ್ರೆ ರೆಡ್ಯೂಸ್ ಮಾಡ್ತಾ ಬಂದರು. ಆ್ಯಂಡ್ ಹೆವಿ ಡೋಸೇಜ್ ಪೈನ್ ಕಿಲ್ಲರ್ಸ್ ಇತ್ತು ಅವಾಗೆಲ್ಲ, ಯಾಕೆಂದರೆ ಇದು ಸ್ಟಿಚ್ ಮಾಡಿರಲಿಲ್ಲ, ಸ್ಟಿಚ್ ಮಾಡಿದ್ದು ಅದೇ ಹುಂಡಾಗಿ ಹೀಲ್ ಆಗಿಬಿಡಬೇಕು. ಅದನ್ನು ಎವ್ರಿ 2 days ನಾನು ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡ್ತೀನಿ. ಕಾರ್ ಓಡಿಸ್ತಾ ಇದ್ದವನು ಕಾರ್ ಓಡಿಸಂಗಿಲ್ಲ, ಯಾಕೆಂದರೆ ಈ ಕಾಲನ್ನು ನಾನು ಆಪ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಆಟೋ ಅಥವಾ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು, ಒನ್ಸ್ ಇನ್ 2 days ಹೋಗಿ ಸರಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರಬೇಕು. ಪೈನ್ಫುಲ್ ಪ್ರಾಸೆಸ್ಸು. ಒನ್ ಟೈಮ್ ಅಂತೂ ಲಿಟ್ರಲಿ ಅವರು ಇವಾಗ ನಾನು ಮತ್ತೊಂದು ಸರಿ ಒಂದು ಸಣ್ಣದು ಮಾಡಬೇಕು ಮೈನರ್ ಸರ್ಜರಿ, ನಾನು ಓಟಿಗೆ ಕರ್ಕೊಂಡೋದ್ರೆ ನಿಮಗೆ ಎಕ್ಸಸ್ ಇದು ಸುಮ್ಮನೆ ಇದಾಗುತ್ತೆ, ಇಲ್ಲೇ ಮಾಡ್ತೀನಿ ಅಂದ್ರು ವಿತೌಟ್ ಎನಿ ಅನೆಸ್ಥೀಶಿಯಾ. ನಾನು ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಮಲ್ಕೊಂಡಿದ್ದೀನಿ, ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ಬಟ್ ಐ ಹ್ಯಾಡ್ ಟು, ಯಾಕೆಂದ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಈ ಜಾಗ ಆಚೆ ಬಂದ್ಬಿಡ್ಬೇಕಪ್ಪ ಅಷ್ಟೇ. 8 ದಿವಸ ಹಾಸ್ಪಿಟ್ಲ್ ಇದೆ ಸರ್. ಹಾಸ್ಪಿಟ್ಲು ಆ ಒಂದು ವಾತಾವರಣ, ಅದರಿಂದ ಹೊರಗೆ ಬರೋವರೆಗೂ ನನಗೆ ಎದ್ದು ನಡೆಯೋಕೆ ಆಗ್ತಾ ಇಲ್ಲ. ನಾನು ದಿನಚರಿಗೆ ಅಷ್ಟೇ ಎದ್ದೇಳ್ತಾ ಇದ್ದೆ, ಯಾಕೆಂದ್ರೆ ಒಂದ್ಸರಿ ಎದ್ರೆ ಕಾಲನ್ನ ನಾನು ತಡ್ಕೋಬೇಕಿತ್ತು. ಅಪ್ಪ ಈಗ ಒಂದು 10 ನಿಮಿಷ ನಾನು ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಹೋಗ್ಬೇಕಿತ್ತು. ಅದರ್ವೈಸ್ ಡಾಕ್ಟರ್ ಬಂದು ನೀವು ಓಡಾಡ್ತಾ ಇಲ್ಲ ಅಂತಾರೆ. ಓಡಾಡೋದಕ್ಕೆ ನನಗೆ ಅಲ್ಲಿ ಆಗ್ತಾ ಇಲ್ಲ, ಇನ್ನೂ ರಿಲೀಸ್ ಆಗ್ತಾ ಇದೆ ಅದು ಪಸ್ಸು, ಇಟ್ ಟೇಕ್ಸ್ ಟೈಮ್. ಸೊ ಮೆಡಿಕೇಶನ್ ಇದೆ, ನನಗೆ ಆಗ್ತಾ ಇಲ್ಲ. ಆ ಬೆಡ್ ರಿಡನ್ ಇಂದ ನನಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಕೊನೆಗೆ ಬೆಡ್ ರಿಡನ್ ಆಗಿ ಇದು ಬ್ಯಾಕ್ ಪೇನ್ ಎಲ್ಲ ಶುರು ಮಾಡ್ಬಿಟ್ರೆ. ದಪ್ಪ ಏನಿರಲಿಲ್ಲ, ನಾನು ಇದೇ ನಾರ್ಮಲ್ ಆಗಿ ಇದ್ದೆ. ಬಟ್ ನನಗೆ ಬ್ಯಾಕ್ ಪೇನ್ ಸಿವಿಯರ್ ಆಗೋಯ್ತು. ಮಲಗ್ಬಿಟ್ಟು ಆಮೇಲೆ ಒಂದೇ ಕಾಲಲ್ಲಿ ನಡೆದು ಅಭ್ಯಾಸ ಇಲ್ಲ ನಮ್ಗೆ, ವಾಕರ್ ಎಲ್ಲ ಹಿಡ್ಕೊಂಡು. ನಮ್ಮ ನಾಯಿ ಮರಿಗೆ ಏನಾದ್ರು ತಿನ್ಸಕ್ಕೆ ಅಥವಾ ಕಾಲೋರ್ಸಿಗೆ ಹಿಂಗೆ ಬಗ್ಗಿದ್ರು ಕೂಡ ಮತ್ತೆ ಎದ್ದೇಳ್ಬೇಕು ಅಂದ್ರೆ ಯಾರು 60 years ಲೇಡಿ ಎದ್ದಂಗೆ ಹಿಂಗೆ ಸೊಂಟ ಹಿಡ್ಕೊಂಡು ಎದ್ದೇಳ್ಬೇಕಾಗಿತ್ತು. ಅದೆಲ್ಲ ಆದಾಗ ಅನುಭವ ಆಗ್ಬೇಕಾದ್ರೆ ಇದು ಅಕಸ್ಮಾತ್ ಆಗಿ ಇವ್ರ ವಿಡಿಯೋಸ್ ಬಂತು. ಎಲ್ಲ ನನಗೆ ಬೇಕಾದಂತ ವಿಡಿಯೋಸ್ಗಳೇ ಬಂತು, ಲೈಕ್ ಬ್ಯಾಕ್ ಪೇನು, BP ನಾನು ಟ್ಯಾಬ್ಲೆಟ್ ತಗೊಳ್ತಾ ಇರಲಿಲ್ಲ. ಐ ರಿಯಲೈಸ್ ದೆರ್ ವಾಸ್ ಸಮ್ ಇಶ್ಯೂ ವಿತ್ ದ BP ಬ್ಲಡ್ ಪ್ರೆಷರ್ ಅದಿತ್ತು ಅಂತ. ನಾನು ಅದಕ್ಕೆ ಬರೀ ಇದು ಸೀಟ್ ಥೆರಪಿ ಹಾಕೊಳ್ತಾ, ರಾತ್ರಿ ಹಾಕೊಂಡು ಮಲ್ಕೊಳ್ತಿದ್ದೆ, ಬೆಳಿಗ್ಗೆ ಎದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋದು. ಬಟ್ ಏನಾದ್ರು ಬೇರೆ ಏನಾದ್ರು ಆಂಗ್ಸೈಟಿ ಆಗ್ಬಿಟ್ರೆ ಅದು ಮತ್ತೆ ರಿಕಾಲ್ ಆಗೋದು. ಬಟ್ ಈಗ ನಾನು ಇದೆಲ್ಲ ಅನುಭವ ಆದಮೇಲೆ, ಆ ವಿಡಿಯೋ ಬಿಟ್ಸ್ಗಳು ನೋಡಿ ಅನುಭವ ಆದಮೇಲೆ, ಹೋದ ವರ್ಷ ಇದೆಲ್ಲ ಅನುಭವ ಆಗಿದ್ದು. ಬ್ಯಾಕ್ ಪೈನ್ ನಾನು ರಿಸಾಲ್ವ್ ಮಾಡ್ಕೊಂಡೆ, BP ನಂದು ಕಂಟ್ರೋಲಿಗೆ ಬಂತು. ಅದೆಲ್ಲ ನಾನು ಮಾಡಿದ್ದೆಲ್ಲ ಕಲರ್ ಥೆರಪಿನಲ್ಲೇ. ಹೌದಾ? ಎಲ್ಲ ಕಲರ್ ಪಾಯಿಂಟ್ಸ್. ನಾನು ಫಸ್ಟ್ ಅವ್ರ ವಿಡಿಯೋ ನೋಡಿದಾಗ ಅನ್ಕೊಂಡು ಏನು ಸ್ಕೆಚ್ ಪೆನ್ ಇಟ್ಕೊಂಡು ಇವರು ಹಿಂಗೆ ಹೇಳ್ತಾ ಇದಾರಲ್ಲ. ಯಾಕೆ ನಮ್ಮ ಮನೆಯಲ್ಲೂ ಮಕ್ಕಳಿಗೆಲ್ಲ ನಾವು ತಿಂಗಳಿಗೆ ಒಂದು ಸ್ಕೆಚ್ ಪೆನ್ ಸೆಟ್ ಕೊಡಿಸ್ಬೇಕು, ಮಾಡ್ಕೊಂಡ್ಬಿಡ್ತಾರೆ, ಬಿಸಾಕ್ತಿರ್ತಾರೆ. ಹೌದು. ಸೊ ಈಗ ನಾವು ಒಂದು ಬ್ಲ್ಯಾಕ್, ಒಂದು ಸ್ಕೈ ಬ್ಲೂ, ಒಂದು ಪರ್ಪಲ್, 3 ಮೈನ್ ಪೇನ್ ಕಿಲ್ಲರ್ಸ್ ನಮ್ಗೆ. ನಾನು ಆಕ್ಚುಲಿ ಇಲ್ಲಿ ಬಂದು ವಿಸಿಟೇ ಮಾಡಿಲ್ಲ, ಸ್ವಂತ ಅನುಭವ. ಆಮೇಲೆ ನಮ್ಮ ವೈಫ್ಗೆ ಅವರು ಕೂಡ, ನಮ್ಗಿಬ್ಬರು ಮಕ್ಕಳು, ಅವರು ಕೂಡ ಎಲ್ಲ ತುಂಬಾ ಸಿವಿಯರ್ ಬ್ಯಾಕ್ ಪೇನ್ ಇತ್ತು. ಅನೆಸ್ಥೀಶಿಯಾ ಎಲ್ಲ ತಗೊಂಡಿರ್ತಾರೆ ಡೆಲಿವರಿ ಟೈಮಲ್ಲಿ, ಅವ್ರು ತುಂಬಾ ಬ್ಯಾಕ್ ಪೇನ್ ಇರುತ್ತೆ. ಎವ್ರಿ ಮಾರ್ನಿಂಗ್ ಶಿ ಯೂಸ್ ಟು ಫೀಲ್ ದಟ್ ಪೇನ್. ಅವರು ವೇಕಪ್ ಆಗ್ಬೇಕಾದ್ರೆ ಅದನ್ನ ನಾನು ರಿಸಾಲ್ವ್ ಮಾಡ್ಬಿಟ್ಟೆ ಇದರಲ್ಲಿ. ಐ ವಾಸ್ ಸೋ ಹ್ಯಾಪಿ. ನಾನು ಅವ್ರಿಗೆ ನಿಜವಾಗ್ಲೂ ನೋಡ್ತಾ ಇರ್ತಾರೆ ಕಾರ್ಯಕ್ರಮ. ನಾನು ನಿಜವಾಗ್ಲೂ ಈಗ ನೆಕ್ಸ್ಟ್ ನಾನು ಅವ್ರಿಗೆ ಶುಗರ್ಗೆ ಮತ್ತು ಥೈರಾಯ್ಡ್ ಇದೆ, ಅವ್ರಿಗೆ ಏರ್ ಫಾಲ್ ಇದೆ, ಅದಕ್ಕೆಲ್ಲ ಟ್ರೀಟ್ ಮಾಡಬೇಕು. ನನ್ನ ಸ್ವಂತ ಅನುಭವದಲ್ಲಿ ಪೈನ್ ಕಿಲ್ಲರ್ಸ್ ಅನ್ನು ತಗೊಂಡು ಇದಾದ್ಮೇಲೆ ನನಗೆ ಮೆಡಿಕೇಶನ್ ಇಂದ ಐ ಆಮ್ ಆಲ್ಸೋ ಈ ಏನಂತಾರೆ ಪೋಸ್ಟ್ ಪ್ಯಾಂಡಮಿಕ್ ಸಿಂಪ್ಟಮ್ಸ್ ಎಲ್ಲ ನನಗೂ. ನಾನು ಪ್ಯಾಂಡಮಿಕ್ಕಲ್ಲಿ ನಮ್ಮ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೈ ಮದರ್. ಆ ಟೈಮ್ನಲ್ಲಿ ನಾನು ಕೂಡ ಪ್ಯಾಂಡಮಿಕ್ ಇನ್ಫೆಕ್ಷನ್ ಆಗಿ, ಬಟ್ ದೋ ಐ ವಾಸ್ ನಾಟ್ ಬೆಡ್ ರಿಡನ್ ದಟ್ ಟೈಮ್, ಟಚ್ ವುಡ್. ನನಗೆ ಹೊರಗಡೆನೇ ಇದ್ದೆ, ನಾನು ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದೆ, ಅದೆಲ್ಲ ಇತ್ತು. ನಾನು ಇದಾದೆ, ಯಾಕಂದ್ರೆ ಅವಾಗ ಯಾರಿಗೂ ಗೊತ್ತಿಲ್ಲ. ಈ ಟಿವಿಲಿ ನೋಡಿದ್ ತುಂಬಾ ಜನ ಇದ್ದಾರೆ, ಬಟ್ ಲೈವ್ ಆಗಿ ನೋಡಿದವರಲ್ಲ, ಅದ್ರಲ್ಲಿ ನಾನೊಬ್ಬ ಲೈವ್ ಆಗಿ ನೋಡಿ ಹುಡ್ಕೊಂಡು ಬಂದವನು ನಾನೊಬ್ಬ. ಸೊ ಹಂಗಾಗಿ ನನಗೆ ತುಂಬ ಸೈಡ್ ಎಫೆಕ್ಟ್ಸ್ ಆಯಿತು. ನಮಗೂ ಕೂಡ ಎಲ್ಲರೂ ಗೊತ್ತಿದ್ದಾನೆ ಡಾಕ್ಟರ್ಸ್ಗಳೆಲ್ಲ ಇಕೋಸ್ಪ್ರಿನ್ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂದ್ರೆ ಎಲ್ಲ ತೊಗೊಳ್ತಾ ಇದ್ದೆ. ನಾನು ಲಾಸ್ಟ್ ಮೆಡಿಸಿನ್ ತೊಗೊಂಡಿದ್ದು ಸರ್ ಈ ಸರ್ಜರಿ ಆದಮೇಲೆ, ಅದೇನು 45 days ತೊಗೊಂಡೆ ಮೆಡಿಸಿನ್. ಅದಾದಮೇಲೆ ನಾನು ಮುಟ್ಟಿಲ್ಲ ಮಾತ್ರೆ.
ಹೋದ ವರ್ಷ ಪ್ರಾಬ್ಲಿ ಕಲರ್ ಥೆರಪಿ ಆದ್ಮೇಲೆ ಅಲ್ಲ ಜುಲೈವರೆಗೂ ನಾನು ತಗೊಂಡೆ. ಇದು ಸ್ಟಾರ್ಟ್ ಮಾಡಿದ್ಮೇಲೆ ಐ ಸ್ಟಾಪ್ ಕಂಪ್ಲೀಟ್. ನಾನು ಆ್ಯಕ್ಚುಲಿ 2017 ಮೆಡಿಸಿನ್ನ ಆಲ್ಟರ್ನೇಟಿವ್ ಹುಡುಕ್ತಾ ಇದ್ದೆ. ಯಾಕಂದ್ರೆ ನನಗೆ ನಮ್ಮ ತಂದೆಯವ್ರನ್ನ ಹಾರ್ಟ್ ಅಟ್ಯಾಕಿಂದ ಕಳ್ಕೊಂಡೆ. ಅದಾದ್ಮೇಲೆ ತುಂಬಾ ಸಿಬ್ಲಿಂಗ್ಸ್ ಅಲ್ಲಿ ನೋಡಿದೆ, ಅಂದ್ರೆ ನಮ್ಮ ತಂದೆಯವ್ರ ಸಿಬ್ಲಿಂಗ್ಸ್ ಎಲ್ಲ ಲಾಸ್ ಆಗಿದ್ದು ನೋಡಿದೆ. ಆ ಮೆಡಿಸಿನ್ ಇಂದ ಏನೂ ಆಗಲ್ಲ ಅಂತ ನನಗೆ ಅರಿವಾಗೋಯ್ತು. ಬಟ್ ಆಲ್ಟರ್ನೇಟ್ ಏನೂ ಗೊತ್ತಿಲ್ಲ. ಕರೆಕ್ಟ್. ಸೊ ಆಪ್ಷನ್ ಇಲ್ಲ ಅನ್ನೋ ಥರ ಆಗ್ಬಿಡ್ತು. ಹೌದು, ನಮ್ ಬಿಫೋರ್ ಪ್ಯಾಂಡಮಿಕ್ ಏನಾದ್ರು ನನಗೆ ಗುರುಗಳದು ಏನಾದ್ರು ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಈ ಒಂದು ಇದೇ ಸಿಕ್ಕಿದೆ, ತಂದೆ ತಾಯಿ ಉಳಿಸ್ಕೊಂಡ್ಬಿಡ್ತಾ ಇತ್ತು, ನಿಮ್ಗೆ ಆಪರೇಷನ್ ತಪ್ತಾ ಇತ್ತು. ಸೊ ಅಫ್ಕೋರ್ಸ್ ನಾನು ಈಗ ಇನ್ನೂ ಕಲಿತಾ ಇದ್ದೀನಿ. ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಿಲ್ ನಾನು ಒಂಥರ ಫ್ಲಿಕ್ಕರ್ ಮೈಂಡ್ ಇತ್ತು ನನಗೆ. ಆಕ್ಚುಲಿ ಅವಾಗ TEM ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೇರ್ಬೇಕಾ ಬೇಡವಾ, ಚಾರ್ಜ್ ಮಾಡ್ತಾ ಇದ್ದೆ ಮಿನಿಮಲ್ ಕಂಪೇರ್ ಟು ಇದು. ನಾನು ಯಾಕೆ ನಾನು ಇದು ಸರ್ಜರಿ ಮಾಡಿಸೋ 1.5 ಲಕ್ಷ ಆಯ್ತು ನನಗೆ. ಲಕ್ಕಿಲಿ ಪೂರ್ತಿ ಕ್ಯೂರ್ ಅಂತ ಒದ್ದಾಡ್ತಾನೆ ಇದ್ರಿ, ಟ್ಯಾಬ್ಲೆಟ್ ತಗೋಬೇಕು, ಅವಾಗ ಹೋಗ್ಬೇಕು. ಕರೆಕ್ಟ್. ನಾನು ಯಾಕೆ ಡಾಕ್ಟರ್ ಹತ್ರ ಹೋಗೋದೇ ಬಿಟ್ಬಿಟ್ಟೆ ಅವಾಗ ಅಂದ್ರೆ, ಒಂದು 30 ಡೇಸ್ ನಾನು ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ದೆ. ಒನ್ಸ್ ಇನ್ 10 ಡೇಸ್ ಬನ್ನಿ, ಒನ್ಸ್ ಇನ್ 5 ಡೇಸ್ ಬನ್ನಿ ಅಂತೆಲ್ಲ ಹೇಳ್ತಾ ಇದ್ರು. ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ನಂದು ಡ್ರೆಸ್ಸಿಂಗ್ ಎಲ್ಲ ಸ್ಟಾಪ್ ಆಯ್ತು. ಹಾಗೆ ಓಡಾಡ್ಬೋದಿತ್ತು, ಬಟ್ ಕ್ರೇಪ್ ಬ್ಯಾಂಡೇಜ್ ಹಾಕ್ಬೇಕಿತ್ತು. ಯಾಕಂದ್ರೆ ಹಿಂಗೆ ಕೂತ್ಕೊಂಡ್ರೆ, ಹಿಂಗೆ ನಿಂತ್ಕೊಂಡ್ರೆ ಸ್ವೆಲ್ಲಿಂಗ್ ಆಗೋದು, ಕಾಲು ಊದ್ಕೊಂಡ್ಬಿಡೋದು, ಕ್ರೇಪ್ ಬ್ಯಾಂಡೇಜ್ ಹಾಕ್ಬೇಕಿತ್ತು. ಒಂದ್ ದಿವಸ ಡಾಕ್ಟರ್ ನೋಡ್ಬಿಟ್ಟು ಸ್ವೆಲ್ಲಿಂಗ್ ಕಮ್ಮಿ ಆಗಿತ್ತು, ಬಟ್ ಆಂಕಲ್ ಹತ್ರ ಇತ್ತು. ಬಟ್ ಡಾಕ್ಟರ್ ಒಂದ್ ದಿವಸ ನೋಡ್ಬಿಟ್ಟು ಇದು ನಿಮ್ಗೆ ಹಿಂಗೆ ಇರ್ಬೋದು ಲೈಫ್ ಲಾಂಗು, ನೀವು ತಲೆಗೆ ಹಚ್ಕೋಬಾರ್ದು ಇದನ್ನ ಅಂದ್ರೆ. ಆಯ್ತು ಸರ್, ಮತ್ತೆ 10 ದಿವಸ ಆದ್ಮೇಲೆ ಬನ್ನಿ ಅಂದ್ರೆ ಆಯ್ತು ಸರ್ ಅಂದ್ಬಿಟ್ಟು ಎದ್ದು ಬಂದೆ. ನಾನೇನು ಹೇಳಿಲ್ಲ, ಬಂದೆ. ಆಕ್ಚುಲಿ ಅವ್ರಿಗೆ ನಾನು ಒಂದು ಸಬ್ಜೆಕ್ಟ್, ಡಾಕ್ಟರ್ಗಳಿಗೆ ಈ ತರ ಎಲ್ಲ ಸಿಂಪ್ಟಮ್ ಹೋದ್ರೆ ಅವರು ಯಾವ ಮೆಡಿಕೇಶನ್ ಅಲ್ಲಿ ಇವ್ರಿಗೆ ಸ್ವಲ್ಪ ಮಿನಿಮಮ್ ಮಾಡ್ಬೋದು, ಇದನ್ನ ಮಿನಿಮೈಸ್ ಮಾಡ್ಬೋದು, ಅದನ್ನ ನಾವು ನೆಕ್ಸ್ಟ್ ಪೇಷಂಟ್ಸ್ ಕೊಡ್ಬೋದು ಅಂತ ಬಹುಶಃ ಅವ್ರು ಥಿಂಕ್ ಮಾಡ್ಬೋದು. ಬಟ್ ನನಗೆ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಿದು ಅಂತ ಅನ್ಸ್ಬಿಡ್ತು ನನಗೆ. ಅದಾದ್ಮೇಲೆ ಈಗ ನಮ್ಮ ಮನೆಯಲ್ಲಿ ಕಾರಲ್ಲಿ ಸ್ಕೆಚ್ ಪೆನ್ ಸೆಟ್ ಇದೆ, ಆಫೀಸ್ ಬ್ಯಾಗಲ್ಲಿ ನನ್ನ ಸ್ಕೆಚ್ ಪೆನ್ ಸೆಟ್ ಇದೆ, ಮನೇಲಿ ಒಂದು ಸ್ಕೆಚ್ ಪೆನ್ ಸೆಟ್ ಇದೆ. ಏನಾದ್ರು ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಕಲರ್ ಥೆರಪಿ. ಕಾರಲ್ಲಿ ಯಾವಾಗಲೂ ಸ್ಕೆಚ್ ಪೆನ್ಗಳಿರ್ತವೆ. ಆಕ್ಚುಲಿ ನಾನು ಇವಾಗ ಸರ್ಜರಿ ಹೆಚ್ಚು ಸ್ಕೆಚ್ ಪೆನ್ ಯಾವ ಬಳಸಿದ್ದು ನೀವು? ನಾನು ಬ್ಲ್ಯಾಕು, ಸ್ಕೈ ಬ್ಲೂ, ಮತ್ತೆ ಜೀವ ಕೊಟ್ಟಿದ್ದು ಸ್ಕೆಚ್ ಪೆನ್ಗಳಿವು. ಇದು ಜೀವ ಕೊಟ್ಟಿದ್ದು ಸ್ಕೆಚ್ ಪೆನ್ ಸರ್. ಆದ್ರೆ ನೋಡೋರಿಗೆ ಬರೀ ಸ್ಕೆಚ್ ಪೆನ್ ಅಷ್ಟೇ, ಆದ್ರೆ ನಿಮಗೆ ಮಾತ್ರ ಇದೇ ಔಷಧಿ. ಹೌದು. ಅಂಡ್ ಮೇಜರ್ ಇವೆರಡು ಸರ್ ನನಗೆ. ಯಾಕೆ ಇವೆರಡು? ನನಗೆ ಬೆಡ್ ರಿಡನ್ ಆದಾಗ ಆಲ್ಮೋಸ್ಟ್ ನಾನು ಎಲ್ಲ ಬೆಡ್ ಅಲ್ಲೇ ಇದು ಮಾಡಬೇಕಿತ್ತು. ಸೊ ಅವಾಗ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಸೊ ಯೂರಿನ್ ಇನ್ಫೆಕ್ಷನ್ ಬಂದಾಗ ಹೇಗಾಯ್ತು ಅಂದ್ರೆ ನನಗೆ ಐ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್. ನಾನು ಇವಾಗ ನೀರು ಕುಡಿದ್ರೆ 1 ಅವರ್ಗೆ ನಾನು ಯೂರಿನ್ ಪಾಸ್ ಮಾಡಬೇಕಾಗಿತ್ತು. ಆ ಲೆವೆಲ್ಗೂ ನಾನೆಲ್ಲ ಟ್ರಾವೆಲ್ ಮಾಡಕ್ಕೆ ಪ್ಲಾನ್ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ಸಿವಿಯರ್ ಆ ಥರ ಆಗ್ಬಿಟ್ಟಿತ್ತು. ಬಿಕಾಸ್ ಆಫ್ ಆಲ್ ಮೆಡಿಕೇಶನ್ಸ್ ಎಲ್ಲ ಕಿಡ್ನಿಗೆ ಎಫೆಕ್ಟ್ ಆಗೋ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಅದು. ಸೊ ನನಗೇನು ಅಂದ್ರೆ ಇದನ್ನ ನಾನು ಯೂರಿನ್ ಇನ್ಫೆಕ್ಷನ್ ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಆಕ್ಚುಲಿ ನಾನು ಇದುವರೆಗೂ ಅವ್ರನ್ನ ಪರ್ಸನಲಿ ಮೀಟೇ ಮಾಡಿಲ್ಲ. ನಾನು ಎಲ್ಲ ಆನ್ಲೈನ್ ಕಾಂಟ್ಯಾಕ್ಟ್ ನಂದು. ಆನ್ಲೈನ್ ಅಲ್ಲಿ ಅವ್ರ ವಿಡಿಯೋಸ್ ನೋಡಿದೆ, ಬಿಟ್ಸ್ ನೋಡಿದೆ, ನಾನು ಅನುಭವ ಪಟ್ಟೆ. ಅದಾದ್ಮೇಲೆ TEM ಕೋರ್ಸ್ಗೂ ಕೂಡ ನಾನು ಸೇರಿದ್ದು ಇವತ್ತು ಸಾಯಂಕಾಲ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಬೆಳಗ್ಗೆ ನನಗೆ ಅನಿಸ್ತು ಇಲ್ಲ ನಾನು ಸೇರ್ಬಿಡ್ಬೇಕು, ಏನೋ ನನಗೆ ಅನುಭವ ಆಗಿದೆ, ನಾನು ಒಂದ್ ಸ್ವಲ್ಪ ಜನಕ್ಕೆ ನಮ್ಮ ಮನೆ ಸುತ್ತಮುತ್ತ ನಾನು ಮೆಡಿಸಿನ್ ರಿಲೀಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಇಮಿಡಿಯೇಟ್ ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಆ್ಯಡ್ ಮಾಡ್ಬಿಡಿ ಗ್ರೂಪ್ಗೆ ಅಂದ್ಬಿಟ್ಟು ಪೇಮೆಂಟ್ ಲಿಂಕ್ ಎಲ್ಲ ಮಾಡ್ಬಿಟ್ಟು ಕಳಿಸ್ಬಿಟ್ಟೆ. ಆದ್ಮೇಲೆ TEM ಕೋರ್ಸ್ ಜಾಯ್ನ್ ಆದೆ, ಕೂತ್ಕೊಂಡೆ. ನಮಗೂ ಕಷ್ಟನೇ ಆಕ್ಚುಲಿ, ನಾವು ಈಗ ಪ್ರೊಫೆಷನಲ್ ಲೈಫ್ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಇವ್ರದ್ದು 2 ದಿವಸ ಕ್ಲಾಸ್ ಇರುತ್ತೆ, 1 ದಿವಸ ರಿವಿಷನ್ ಕ್ಲಾಸ್ ಇರುತ್ತೆ. ಸೊ ಅಲ್ಲೂ 1.5 ಅವರ್ ಬಂದು ಕೂತ್ಕೋಬೇಕು ಡ್ಯೂಟಿ ಮುಗಿಸಿ ಅಂದಾಗ ಅಲ್ಲೂ ನಮಗೆ ಅದು ಬೇಕಲ್ಲ. ಬಟ್ ಇನಿಷಿಯಲಿ ಕಷ್ಟ ಆಗ್ತಿತ್ತು. ಈಗ ನಮಗೆ ಕಲರ್ ಥೆರಪಿ ಪಾಯಿಂಟ್ಸ್ ಇದಾವಲ್ಲ, ನಾನು ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಏನ್ ಪಾಯಿಂಟ್ ಬೇಕು ಅಂತ ಗೊತ್ತು, ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಏನ್ ಪಾಯಿಂಟ್ ಬೇಕು ಅಂತ ಗೊತ್ತು. ತಲೆನೋವು ಬರ್ತಾ ಇದೆ, ನಾನು ಆಫೀಸ್ ಕೆಲಸದಿಂದ ತಲೆನೋವು ಇಂದ ಬಂದಿದ್ದೀನಿ, ನನಗೆ ಕೂತಿದ್ದೀನಿ, ತಲೆನೋವು ಯಾವ ಕಲರ್ ಹಾಕೋಬೇಕು ಅನ್ನೋದು ಗೊತ್ತು. ಹೌದು ಹೌದು. ಅಂದ್ರೆ ಈಗ ಏನೇ ಸಮಸ್ಯೆಗಳು ಬಂತು ಅಂದ್ರೆ ನಿಮ್ಮ ಕಾರಲ್ಲಿ ಸ್ಕೆಚ್ ಪೆನ್ಗಳಿದೆ, ಅದನ್ನ ನಿಮ್ಗೆ ಅವರು ಏನು ಹೇಳ್ಕೊಟ್ಟಿದ್ರು ಹಾಗೆ ನೀವು ಅದನ್ನ ಕ್ರಾಂಪ್ಸ್ಗೆ ಅವ್ರು ಇದು ಹೇಳ್ಕೊಟ್ಟಿದ್ರು, ಈ ಎಲ್ಲೋ ಹಾಕ್ಬೇಕು ಅಂತ, ಈ ಕಾಫ್ ಮಸಲ್ಸ್ಗೆ ಮತ್ತೆ ಥೈ ಮಸಲ್ಸ್ಗೆ. ನನಗೆ ಲೆಫ್ಟ್ ಲೆಗ್ ಜಾಸ್ತಿ, ನಿಮ್ಗೆ ಗೊತ್ತು ಬ್ಯಾಂಗ್ಳೂರ್ ಟ್ರಾಫಿಕ್, ಕ್ಲಚ್ ಹಿಡಿತಾನೆ ಇರುತ್ತೆ. ಸರ್ಜರಿ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಪೈನ್ ಎಲ್ಲ ಬರುತ್ತೆ ಅನ್ಬಿಟ್ಟು ನಾನು ಮುಂಚೆನೆ ಹಾಕೊಂಡು ಐ ಡ್ರೈವ್, ಐ ಡೋಂಟ್ ರಿಲ್ಯಾಕ್ಸ್ ಆಗಿರ್ತೀನಿ. ನಾನು ಕಾರ್ ಓಡಿಸೋಕ್ ಮುಂಚೆನೆ ನೀವು ಹಾಕೊಂಡ್ಬಿಡ್ತೀನಿ. ಯಾವ ಬಣ್ಣದ ಹಾಕತ್ತೀರಾ? ಆರೆಂಜ್ ಎಲ್ಲೋ ಹಾಕೊಳ್ತೀನಿ. ಕ್ರಾಂಪ್ ಮತ್ತೆ ಇದಕ್ಕೆಲ್ಲ ಏನೋ ಆಗ್ಬಾರ್ದು ಅಂತ, ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ, ಮತ್ತೆ ಇದಕ್ಕೆ ನಾನು ನೀಗೆ ಮತ್ತೆ ಆಂಕಲ್ಗೆ ಸ್ಕೈ ಬ್ಲೂ ಹಾಕೊಂಡ್ಬಿಡ್ತೀನಿ. ರಿಲೀಫ್ ರಿಂಗ್ ಹಾಕೊಳ್ತೀನಿ ಸರ್.
ಓಕೆ, ಈಗ ಕಾರ್ ಓಡಿಸೋರು ಕೂಡ ನೀವು ಅದನ್ನ ನೋಡ್ತಾ ಇರ್ತಾರೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸ್ಕೈ ಬ್ಲೋನ ಸೊ ಈ ತರ ಒಂದು ರಿಂಗ್ ಹಾಕೊಂಡು ಇದು ನೀ ಆಂಕಲ್ಗೆ ಹಾಕಿದ್ದೀನಿ, ಮಧ್ಯದ ಬೆರಳಿಗೆ ಇದು ನೀಗೆ ಆಗ್ತದೆ. ಮಧ್ಯದ ಬೆರಳು ಲೆಫ್ಟ್ ಲೆಗ್ ರಿಫ್ಲೆಕ್ಸ್ ಪಾಯಿಂಟು. ಸೊ ಇಲ್ಲಿಗೆ ಹಾಕೋತೀನಿ. ರೈಟಿಗೆ ನನಗೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಮತ್ತೆ ಎಲ್ಲೋ ಇಲ್ಲಿ ಥೈ ಮಸಲ್ ಮತ್ತೆ ಕಾಫ್ ಮಸಲ್ ಹಾಕೊಂಡ್ಬಿಡ್ತೀನಿ. ಲೆಫ್ಟ್ ಬರೀ ನಮಗೆ ಕ್ಲಚ್ ಮಾತ್ರ. ಸೊ ಇನ್ ಕೇಸ್ ಅವ್ರಿಗೆ ಈ ಲಿವರ್ಸ್ ಪ್ರೆಸ್ ಮಾಡ್ಬೇಕಾದ್ರೆ ಏನಾದ್ರು ಫೀಟ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಲ್ಲಿಗೂ ಎಲ್ಲೋ ಹಾಕೊಂಡ್ಬಿಟ್ರೆ ದಟ್ ಆಲ್ಸೋ ರಿಲೀವ್ಸ್. ಎಲ್ಲ ಹಾಕೊಂಡ್ಬಿಟ್ರೆ ಹೌದು, ಯಾಕಂದ್ರೆ ನಾನು ಇಲ್ಲಿ ಕ್ಲಚ್ ಒತ್ತಾ ಇರ್ತೀನಲ್ಲ, ಆಫ್ಟರ್ ಸರ್ಜರಿ ನಾನು ಐ ಫೀಲ್ ದಟ್ ದೇರ್ ಇಸ್ ಸಮ್ ಟಿಶ್ಯೂಸ್ ದಟ್ ಹ್ಯಾವ್ ಇಟ್ಸ್ ವೀಕನ್ ಅಂತ ಅನ್ಸುತ್ತೆ ನನಗೆ. ಸೊ ಪ್ರೆಸ್ ಮಾಡಿದಾಗ ಅದು ಸ್ವಲ್ಪ ಪೈನ್ ಆಗುತ್ತೆ ಅಲ್ಲ, ಅದೆಲ್ಲ ಈಲ್ ಆಗ್ಬಿಡುತ್ತೆ, ರಿಲೀಫ್ ಆಗ್ಬಿಡುತ್ತೆ. ಓಕೆ, ಈಗ ನಿಮ್ಮ ಹೆಂಡತಿ ಏನಾದ್ರು ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ತಗೊಳ್ಳಿ ಈ ಸ್ಕೆಚ್ ಪೆನ್. ಇಲ್ಲಿ ಹೌದು, ಅವ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಈಗ ಬುಕ್ ತಗೊಂಡೋಗ್ಬಿಟ್ಟಿದ್ದೀನಿ ಮೊನ್ನೆ ಬಂದಾಗ. ಆ ಬುಕ್ ಅನ್ನ ಅವರು ನೋಡ್ಕೊಂಡು ಈಗ ಅವ್ರ ಫ್ರೆಂಡ್ಸ್ಗೆಲ್ಲ ಸಜೆಷನ್ ಮಾಡಲ್ಲ ಎಲ್ಲಿ ಹೋಗ್ಬಿಟ್ಟಿದ್ದಾರೆ. ಸರ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ಎರಡು ಆಕ್ಚುಲಿ. ಒಂದು ನನ್ನ ಚಿಕ್ಕ ಮಗನಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ, ಇತ್ತು, ಈಗ ಆಲ್ಮೋಸ್ಟ್ ರಿಸಾಲ್ವ್ ಆಗಿದೆ ಟು ಸಮ್ ಎಕ್ಸ್ಟೆಂಟ್. ಚೆನ್ನಾಗಿ ಊಟ ಮಾಡ್ತೀನಿ. ಊಟ ಅದೇ ಸರ್ ಪ್ರಾಬ್ಲಮ್ ಇದೆ ಈಗ 3ನೇ ಕ್ಲಾಸ್ ಮಕ್ಕಳದು. ಬಿಹೈಂಡ್ ದೆಮ್ ಐ ಟ್ರೈ ಟು ಇಂಟ್ರೊಡ್ಯೂಸ್ ಆಲ್ ಆರ್ಗ್ಯಾನಿಕ್ ಫುಡ್. ಸೊ ಈಗ ಅವನಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು. ನಾನು ಮುಂಚೆ ಡಾಕ್ಟರ್ಸ್ ಹತ್ರ ಹೋಗ್ಬೇಕಾದ್ರೆ ಫೇಮಸ್ ಪಿಡಿಯಾಟ್ರಿಷಿಯನ್ಸೇ ಇದ್ದಾರೆ. ಹೋದ್ರೆ 1000 ರೂಪೀಸ್ ಕನ್ಸಲ್ಟೇಷನ್ ಆಗಿದೆ. ಟಾಪ್ ಆಫ್ ಇಟ್ ಈಗ ಮಕ್ಕಳಿಗೆ ನಿಮಗೆ ಕನ್ಸಲ್ಟೇಷನೇ ಸಿಗಲ್ಲ. ಫಸ್ಟ್ ಹೇಳೋದೇನು ಅಂದ್ರೆ 2 days ನೀವು ಅಬ್ಸರ್ವ್ ಮಾಡಿ, ಈ ಸಿರಪ್ ಕೊಡಿ. ಫಸ್ಟೇ ಅವ್ರು ಹೋಗ್ಬಿಡ್ತಾರೆ ಕ್ರೋಸಿನ್ನು ಮತ್ತೆ ಕೋಲ್ಡ್ ಆ ಸಿರಪ್ ಕೊಡಿ, 2 days ಆದ್ಮೇಲೆ ನೀವು ಬನ್ನಿ ನಮ್ಮ ಹತ್ರ ಅಂತ. ಅದಾದ್ಮೇಲೆ ಹೋದ್ರೆ ಸ್ಟ್ರೈಟ್ ಅವೇ ಆಂಟಿಬಯೋಟಿಕ್ ಹೋಗುತ್ತೆ. ಬಟ್ ಈಗ ನನ್ನ ಮಗನಿಗೆ ಕಾನ್ಸ್ಟಿಪೇಷನ್ಗೆ ಅವ್ರೇನು ಕೊಟ್ಟಿದ್ದು ಅಂದರೆ, ಒಂದು ನೋಡಿ, ಇದಕ್ಕೆ ಫುಡ್ ಪ್ರಾಬ್ಲಮ್ ಹೇಳ್ತಾರೆ, ಬಟ್ ಅದಕ್ಕೆ ಆಲ್ಟರ್ನೇಟ್ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನಮಗೆ ಬಂದರೆ ಲಾಜಿಕ್ಲಿ ಸಿಗುತ್ತೆ, ರೀಸನ್ ಸಿಗುತ್ತೆ ನಿಮಗೆ, ರೂಟ್ ಕಾಸಸ್ ಸಿಗುತ್ತೆ. ಅದು ಮೇನ್ ಪ್ರಾಬ್ಲಮ್ಗೆ ರೂಟ್ ಏನಿದೆ. ಹೌದು, ಅದಕ್ಕೆ ಸೊಲ್ಯೂಷನ್ ಏನು ಇಮಿಡಿಯೇಟ್. ನಿಮಗೆ ಎಲ್ಲೋ ಹೋಗ್ಬಿಡು ಒಂದು ರಾಕೆಟ್ ಸೈನ್ಸ್ ಥರ ನೀವು ಅದನ್ನು ಮಾಡಬೇಕು, ಇಷ್ಟು ವಾಕ್ ಮಾಡಬೇಕು, ಇಷ್ಟು ಇದು ಮಾಡಬೇಕು. ಹೌದು, ವಾಕ್ ಮಾಡಬೇಕು ಅಂತ ಇಲ್ಲೂ ಕೂಡ ಸ್ಟ್ರೆಸ್ ಮಾಡ್ತಾರೆ. ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡಬೇಕು. ಬಟ್ ಫಾರ್ ಇಮಿಡಿಯೇಟ್ ರಿಲೀಫ್ ವಾಟ್ ಯು ನೀಡ್, ದಟ್ ಇಸ್ ವಾಟ್ ದೇ ಆರ್ ಗಿವಿಂಗ್. ಅದು ಸೆಟ್ ಪ್ರೋಟೋಕಾಲ್ಸ್ ಇದೆ, ಇಮಿಡಿಯೇಟ್ ರಿಲೀಫ್ಗೆ ಕೊಡ್ತಾರೆ. ಆದ್ರೆ ಅದು ಬೇರಲ್ಲಿ ಇರುತ್ತಲ್ಲ, ಅದನ್ನ ತೆಗೆಯೋದು ಹೇಗೆ ಅಂತ, ಬೇರ್ ಸಮೇತ ಕಿತ್ತಾಕ್ಬೇಕಲ್ಲ. ಹೌದು, ಅದು ನನಗೆ TM ಇದರಲ್ಲಿ ನಾನು ಇನ್ನೂ ಅಷ್ಟು ಇದಾಗಿ ಅನಲೈಸ್ ಮಾಡಕ್ ಆಗ್ತಿಲ್ಲ. ಸೀಡ್ ಥೆರಪಿಗೆಲ್ಲ ಇನ್ನೂ ನಾನು ಹೋಗಿಲ್ಲ. ಅದಕ್ಕೆ ಈಗ ನಾನು ಇವಾಗಂತೂ ನಿಮ್ಗೆ ಆ ಬಣ್ಣ ಥೆರಪಿನಲ್ಲಿ ನೀವು ಆರಾಮಾಗಿದ್ದೀರಾ ಸರ್? 95% ಐ ಕ್ಯಾನ್ ರಿಸಾಲ್ವ್ ಸರ್. ಆಮೇಲೆ ರೀಸೆಂಟ್ ಆಗಿ ನಮ್ಮ ದೊಡ್ಡ ಮಗನಿಗೆ, ನಾನು ಚಿಕ್ಕ ಮಗಂದು ಹೇಳ್ತಾ ಇದ್ನಲ್ಲ, ಯಾಕಂದ್ರೆ ಅವರು ನಮಗೆ ಲ್ಯಾಕ್ಸೋಪೆಗ್ ಅಂತ ಒಂದು ಪೌಡರ್ ಕೊಡ್ತಾರೆ. ಆ ಪೌಡರ್ ನೀರಲ್ಲಿ ಹಾಕಿ ಕುಡಿಸ್ಬೇಕು. ಅದು ಕುಡಿಸಿದಾಗ ಆಗುತ್ತೆ, ಮತ್ತೆ ಅಗೇನ್ ನೆಕ್ಸ್ಟ್ ಡೇ ಸೇಮ್ ಇಶ್ಯೂ. ಇಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಏನು ಅಂದ್ರೆ ಪೈನ್ ರಿಲೀಫ್ ಒಂದು ಟ್ಯಾಬ್ಲೆಟ್ ಹೇಳ್ತಾರೆ, ಅದು ಕೊಡೋದು. ಅದು ಇನ್ನೂ ಪೈನ್ ರಿಲೀಫ್. ಅದು ಅದೆಲ್ಲ ಆದ್ಮೇಲೆ ನನಗೇನು ಅನಿಸ್ತು, ಇಲ್ಲಿ ಬಂದೆ, ಇಲ್ಲಿ ಇದು ವಿಡಿಯೋಸ್ ಎಲ್ಲ ನೋಡ್ಬೇಕು. ನಾನು TM ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅವಾಗೆಲ್ಲ ಅವ್ರು ನನ್ನ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ನಾನು ಆಕ್ಚುಲಿ ನಮ್ಮ ಗುರುಗಳಿಗೆ ಲೈವಲ್ಲಿ ಅಲ್ಲಿ. ಬಟ್ ಪರ್ಸನಲಿ ಅವ್ರಿಗೆ ಗೊತ್ತಿಲ್ಲ ಅದು, ಯಾಕಂದ್ರೆ ತುಂಬಾ 1000 ಜನ ಫೀಡ್ಬ್ಯಾಕ್ಸ್ ಕೊಟ್ಟಿರ್ತಾರೆ ಅವ್ರಿಗೆ. ಸೊ ನಾನು ನನ್ನ ಮಗನಿಗೆ ಸಿಂಪಲ್ ಮಾಡಿದ್ದು, ಸ್ಟಮಕ್ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಆಗಕ್ಕೆ ಶುರು ಮಾಡಿದೆ. ಸ್ಟಮಕ್ ಆರ್ಗನ್ ರಿಜೆನಿವೇಟ್ ಆಗಕ್ಕೆ ಶುರು ಆಯ್ತು. ಈ ಸ್ಟಾರ್ಟೆಡ್ ಗೋಯಿಂಗ್ ಟು ಮುಂಚೆ ಅಂದ್ರೆ ಏನಾಗಿತ್ತು, 5 days once, 4 days once ಈ ತರ ಇತ್ತು. ಕೆಲವರಿಗೆ ಇದೆ, ಈಗ once in 2 days ಮಿನಿಮಮ್ ಅಟ್ ಲೀಸ್ಟ್ ಹೋಗ್ತಾನೆ. ಇನ್ ಬಿಟ್ವೀನ್ ನನಗೆ ಒಂದು ಪ್ರಾಬ್ಲಮ್ ಶುರು ಆಗಿತ್ತು. ಒಂದು 5 days ಆದ್ರೂ ಹೋಗಕ್ಕಾಗಿಲ್ಲ. ಸ್ಟಮಕ್ ಪೇನ್ ಸ್ಟಾರ್ಟ್ ಆಗೋಗಿತ್ತು. ಮೋಸ್ಟ್ಲಿ ಅದಲ್ಲೇ ಕಂಜೆಷನ್ ಆಗ್ಬಿಟ್ಟಿತ್ತು. ಅದಕ್ಕೊಂದು ರೆಮಿಡಿ ಬಂತು ನಮಗೆ. ಪರ್ಪಲ್ ನೀವು ಹಿಂಗೆ ಹಾಕಿದ್ರೆ ಆ ಗುದದ್ವಾರ ನಿಮಗೆ ಫುಲ್ ಈ ರೈಟ್ ಇಂಡೆಕ್ಸ್ ಫಿಂಗರ್ ಬ್ಯಾಕ್ ಸೈಡ್ಗೆ ಪರ್ಪಲ್ ಹಾಕಿದ್ರೆ ಸೊ ಪರ್ಪಲ್ ಹಾಕೊಂಡ್ರೆ ಇಲ್ಲಿ ನಿಮಗೆ ಗುದದ್ವಾರ ರಿಲೀಸ್ ಆಗಿ ಅದು ನಿಮಗೆ ಈಸಿಯಾಗಿ ಮೋಷನ್ ಆಗುತ್ತೆ. ಅದು ನನ್ನ ಮಗನಿಗೆ ಇಮಿಡಿಯೇಟ್ ಆಯ್ತು. ರಾತ್ರಿ ಹಾಕಿದ್ರೆ ಬೆಳಗ್ಗೆ ಹಾಕಿದ್ರೆ ಸಂಜೆ ಒಳಗೆ ಅವನು ಮೋಷನ್ ಪಾಸ್ ಮಾಡ್ತಾನೆ. ಸೊ ಅದೊಂದು ಹೋಗ್ತಾನಲ್ಲ ಈಗ ಹೌದು ಸರ್. ಅಂದ್ರೆ ವಿತೌಟ್ ಮೆಡಿಸಿನ್ ಹೋಗ್ತಾನೆ ಸರ್. ದಟ್ ಈಸ್ ಇಂಪಾರ್ಟೆಂಟ್. ಲ್ಯಾಕ್ಸೋಪೆಕ್ ಪೌಡರ್ ಹಾಕ್ಬೇಕಾಗಿತ್ತು, ಇಲ್ಲ ಟ್ಯಾಬ್ಲೆಟ್. ಅದು ಏನು ನಾವು ಮಕ್ಕಳಿಗೆ ರೀಸೆಂಟ್ ಆಗಿ ನನ್ನ ಮಗ 9th ಸ್ಟ್ಯಾಂಡರ್ಡ್, ಅವನು ಇದು ಅವನಿಗೆ ಪ್ರಾಬ್ಲಿ ವೈರಲ್ ಇನ್ಫೆಕ್ಷನ್, ಫುಡ್ ಪಾಯ್ಸನ್ ಇಂದ ಆಯ್ತು. ಜ್ವರ ಬಂತು ಅವನಿಗೆ. ಅವನು ಆಕ್ಚುಲಿ NCC ಇದು ಸ್ಕೌಟ್ಸ್ ಅಲ್ಲಿ ಇದ್ದಾನೆ. ಕ್ಯಾಂಪ್ಗೆ ಹೋಗ್ಬೇಕಾಗಿತ್ತು. ಕ್ಯಾಂಪ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇತ್ತು, ಬಟ್ ಕ್ಯಾನ್ಸಲ್ ಆಯ್ತು ಅನ್ಫಾರ್ಚುನೇಟ್ಲಿ. ಬಟ್ ನಮ್ಮ ಮನೇಲಿ ಪ್ಯಾನಿಕ್ ಆಗ್ಬಿಟ್ರು. ದೋ ಶಿ ನೋಸ್ ವಾಟ್ ಐ ಆಮ್ ಡೂಯಿಂಗ್, ದೋ ಶಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ ದಟ್ ಪೈನ್ ರಿಲೀಫ್ ಫ್ರಮ್ ದಿಸ್ ಸಿಂಪಲ್ ಇದು ರೆಮಿಡಿನಲ್ಲಿ. ಬಟ್ ಸ್ಟಿಲ್ ಶಿ ವಾಸ್ ಪ್ಯಾನಿಕ್ಡ್. ಇಲ್ಲ ಡೋಲೋ ಕೊಟ್ಬಿಡೋಣ, ಪೈನ್ ಬಾಡಿ ಪೈನ್ ಬರುತ್ತೆ, ಇಲ್ಲ ಡಾಕ್ಟರ್ ಹತ್ರ ಹೋಗ್ಬಿಡೋಣ. ನಾನು ಹೇಳಿದೆ, ನನಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ನಾನೇನು
ಬಸವರಾಜ್ ಸರ್ನ ನಂಬ್ಕೊಂಡೇ ಇರಬೇಕು ಅಂತಿಲ್ಲ. ಅವ್ರು ಹೆಂಗೆ ಅವ್ರದ್ದು ಏನೇ ಅದಿತ್ತಲ್ವಾ, ನೀನೇ ಆಗ್ಬಿಡಪ್ಪ, ನಿನ್ನ ಮನೆ ನೀನೇ ಹೀಲರು. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ನಾನಿಲ್ಲ, ಸ್ವಲ್ಪ ಕಾಮ್ ಆಗಿರೋ, ಲೆಟ್ ಮೀ ಟ್ರೈ ಅಂದ್ಬಿಟ್ಟು ಅವ್ನಿಗೆ 1 or 2 ಫೀವರ್ ಹೋಯ್ತು. ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ 100+ ಫೀವರ್, ಬಿಕಾಸ್ ಆಫ್ ದ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಹೈಬ್ರಿಡ್ ಫುಡ್ಸ್ ತಿಂತಾ ಇರೋದಿರ್ಬೋದು. ಸೊ ನಾನು ಅವನಿಗೆ ಫುಲ್ ಎಲ್ಲ ಟಿಪ್ಸ್ಗೆ ಬ್ಲ್ಯಾಕ್ ಹಾಕಿದೆ. ಅದಾದ್ಮೇಲೆ ಬಾಡಿ ಪೈನ್ ಹೇಗೆ ಬರುತ್ತೆ ನನಗೂ ಫೀಲ್ ಆಗ್ಬಿಟ್ಟಿದೆ. ಈ ಕಾಮನ್ ಎಲ್ಲರಿಗೂ ಫುಲ್ ಬ್ಯಾಕ್ ಪೈನ್ ಬರುತ್ತೆ. ಸೊ ಲಂಬರ್ ಜಾಯಿಂಟ್ಗೆ ಬ್ಯಾಕ್ ಪೈನ್ಗೆ ಬ್ಲ್ಯಾಕ್ ಹಾಕಿದೆ. ಈ ಕಡೆ ಎಲ್ಲೋ ಸೈಡಲ್ಲಿ ಎಲ್ಲೋ ಪೈನ್ ಬರ್ಬೋದು ಸಯಾಟಿಕ್ ಇಲ್ಲಿ ಬ್ಲ್ಯಾಕ್ ಹಾಕಿದೆ. ಇಲ್ಲಿ 2 ಸ್ಕೈ ಬ್ಲೂ ಹಾಕಿದೆ, ಇದು ಪೈನ್ಗೆ. ಅದಾದ್ಮೇಲೆ ಕುತ್ತಿಗೆಯಿಂದ ಕೆಳಭಾಗಕ್ಕೆ ಏನು ಪೈನ್ ಬರಬಾರ್ದು ಅಂತ ಇಲ್ಲಿ 2 ಪರ್ಪಲ್ ಲೈನ್ ಒಂದು, ಸ್ಕೈ ಬ್ಲೂ ಲೈನ್ ಒಂದು, ಅದನ್ನ 2 ಹಾಕಿದೆ. ಸೊ ಬ್ಯಾಕ್ ಪೈನ್ ಅಲ್ಲಿಗೆ ಕಂಟ್ರೋಲ್ ಆಗುತ್ತೆ. ದೋ ಇಟ್ ವೋಂಟ್ ರೆಡ್ಯೂಸ್ ಕಂಪ್ಲೀಟ್ 100%, ಬಟ್ ಅದು ಆ ಶಕ್ತಿ ಕೊಡುತ್ತೆ ನಿಮಗೆ. ಬೇರೆಬಲ್ ಪೈನ್ ಇರುತ್ತೆ. ಸೊ ಇಲ್ಲಿ ಟ್ಯಾಬ್ಲೆಟ್ ಇಲ್ಲದೆ ನೀವು ಆ ಪೈನು ರಿಲೀಫ್ ಮಾಡ್ಕೊಬೋದು. ಅದಾದಮೇಲೆ ಕಾಲಿಗೂ ಕೂಡ ಅವನಿಗೆ ಟಿಪ್ಸ್ಗೆ ಬ್ಲ್ಯಾಕ್ ಹಾಕಿದೆ. ಅದಾದಮೇಲೆ ಬೆಳಗ್ಗೆ ಎದ್ದ, ಅವನಿಗೆ ಓಕೆ ಜ್ವರ ಎಲ್ಲ ಹೋಯ್ತು, ಬಟ್ ಅವನಿಗೆ ಸ್ಟಮಕ್ ಪ್ರಾಬ್ಲಮ್ ಇತ್ತು. ಅದು ಹೊಟ್ಟೆ ಒಳಗಡೆ ಫುಡ್ ಹೋಗ್ತಾ ಇಲ್ಲ. ಆಮೇಲೆ ಇದು ಕೋಲ್ಡು ಇತ್ತು ಅವನಿಗೆ, ಬಟ್ ಎನರ್ಜಿ ಲೋ, ಕೂತ್ಕೊಳ್ತಾನೆ, ಉಸ್ ಅಂತ ಗಾಳಿ ಬಿಡ್ತಾನೆ. ಸೊ ಅವನಿಗೆ ಸ್ಟಮಕ್ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಹಾಕಿದೆ ಫಸ್ಟ್. ಸೊ ರಿಜನ್ಯೂಟ್ ಆಗಲಿ ಅಂತ. ಸೊ ಇಮಿಡಿಯೇಟ್ ಆಗಿ ನಾನು ಸ್ಕೈ ಬ್ಲೂ ಹೋಗ್ಲಿಲ್ಲ, ಇದಾಕಿದೆ. ಅದಾದ್ಮೇಲೆ ಅವನಿಗೆ ಎನರ್ಜಿ ಇಲ್ಲ, ತಿನ್ನೋದಕ್ಕೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಎನರ್ಜಿ ಬರೋದಕ್ಕೆ ಇಲ್ಲಿ ಡಾರ್ಕ್ ಬ್ಲೂ ಹಾಕ್ತೆ. ಓಕೆ, ಅಷ್ಟು ಒದ್ದಾಡ್ತಾ ಇದ್ದು ಅಂತ ಬಂದ್ಬಿಟ್ಟು ಪಾಪ ಲ್ಯಾಪ್ಟಾಪ್ ಲಾಗಿನ್ ಮಾಡ್ಕೊಡು, ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ. ಅಲ್ಲ, ಓದ್ತಾ ಇದ್ದಾನೆ. ಸೊ ಏನಾದ್ರು ಲಾಗಿನ್ ಮಾಡಿ ನಾನು ಏನಾದ್ರು ಇದನ್ನ ನೋಡ್ತೀನಿ, ಸ್ಟಡಿ ಮೆಟೀರಿಯಲ್ಸ್ ನೋಡ್ತೀನಿ, ಅಥವಾ ಏನೋ ಗೇಮ್ಸ್ ಆಡ್ತೀನಿ, ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ. ಸೊ ಹಂಗಾಗಿ ಈಗ ಅವ್ನು ರಿಲೀಫ್ ಆಗಿದೆ. ನಮ್ಮ ಬ್ರದರು ಕೂಡ ಅಬ್ರಾಡಿಂದ ಫೋನ್ ಮಾಡಿ, ಇಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಏನು ನೀನೇ ಇಷ್ಟ ಮಾಡ್ತಾ ಇದೆಯಾ ಹಾಗೆ. ದೋ ಅವ್ರಿಗೂ ಕೂಡ ಮೆಡಿ ಕೊಟ್ಟಿದ್ದೀನಿ, ಪೈನ್ ರಿಲೀಫ್ ಇದೆಲ್ಲ ಕೊಟ್ಟಿದ್ದೀನಿ ಅವ್ರಿಗೂ ಗೊತ್ತು. ನಾನು ಈ ತರ ಯೂಸ್ ಮಾಡಿದ್ದಾರೆ, ನಮ್ಮ ಸಿಸ್ಟರ್ ಇನ್ ಲಾ ಮಾಡಿದ್ದಾರೆ. ಶಿ ವಾಸ್ ಸಫರಿಂಗ್ ವಿತ್ ಸಿವಿಯರ್ ಬ್ಯಾಕ್ ಪೇನ್. ನೆಕ್ಕಿಂದ ಅವ್ರಿಗೆ ಲಂಬರ್ ಜಾಯಿಂಟ್ ಅವ್ರಿಗೂ ಪೈನ್ ಇತ್ತು. ಅವ್ರಿಗೂ ಈ ರೆಮಿಡಿ ಕೊಟ್ಟೆ ಅವ್ರಿಗೆ ಹೀಲ್ ಆಯ್ತು. ಸೊ ಅವರು ಕೂಡ ಈಗ ಅಪ್ಲೈ ಮಾಡಿ ಡಾಕ್ಟರ್ ಆಗ್ಬಿಟ್ರಿ, ಅಕ್ಕಪಕ್ಕದವ್ರಿಗೆ, ನಿಮ್ಮ ಮನೆಯವ್ರಿಗೆ, ನಮ್ಮದವ್ರಿಗೆ ಡೆಫಿನೆಟ್ಲಿ ಸರ್. ಬಟ್ ಕೆಲವರು ಡೌಟ್ ಪಡ್ತಾರೆ ಈಗಲೂ ಕೂಡ. ಅನುಭವಿಸೋರಿಗೆ ಮಾತ್ರ ಅದು ಗೊತ್ತಿಲ್ಲ. ಹೌದು, ಈಗ ನಿಮ್ಗೆ ಒಳ್ಳೇದಾಯ್ತು, ನೀವು ಬಂದು ಹೇಳ್ತಾ ಇದ್ರ. ಹೌದು. ಅಂಡ್ ನಾ ಈಗ ಕಲರ್ ಬುಕ್ ತಗೊಂಡೆ. ಅದಾದ್ಮೇಲೆ ಈಗ ನಾಡಿ ಸ್ವರ ತಗೊಂಡೆ ಇವತ್ತು. ಬಿಕಾಸ್ ಐ ಹ್ಯಾವ್ ಗಾಟ್ ದಟ್ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಅನಲೈಸ್. ಆರಂಭದಲ್ಲೇ ಕಾನ್ಫಿಡೆನ್ಸ್ ಸಿಕ್ತಲ್ಲ, ಸೊ ಹಾಗಾಗಿ ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರಿ ಅಲ್ವಾ? ಡೆಫಿನೆಟ್ಲಿ. ಸೊ ಐ ಆಮ್ ಹ್ಯಾಪಿ ದಟ್ ಐ ಗಾಟ್ ಇಂಟ್ರೊಡ್ಯೂಸ್ಡ್ ಟು ದಿಸ್ ಟ್ರೆಡಿಷನಲ್ ಎನರ್ಜಿ. ಇಷ್ಟೊತ್ತು ಮಾತಾಡೋದಲ್ಲ, ಕಾನ್ಫಿಡೆನ್ಸ್ ಅಲ್ಲಿ ಅಷ್ಟೇ ಜೋಶಲ್ಲಿ ಅಷ್ಟೇ ಖುಷಿಯಾಗಿ ನೀವು ಮಾತಾಡ್ತಾ ಇದ್ರಿ. ಸೊ ಥ್ಯಾಂಕ್ಸ್ ಟು ಕಲರ್ ಥೆರಪಿಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ನಮ್ಮ ಗುರುಗಳು. ಅವ್ರಿಗೆ ನಾನು ಇಂಡೈರೆಕ್ಟ್ ಆಗಿ ಲೈವ್ ಕ್ಲಾಸ್ನಲ್ಲಿ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದೆ ಅವ್ರಿಗೆ. ಹಾಕೊಂಡವರೆಲ್ಲ ಗಾಡ್ ಮ್ಯಾನ್ ಅಂತ ಕರೀತಾರೆ ಕೆಲವರು. ನೀವು ನಿಜವಾಗ್ಲೂ ಈ ಯುಗದಲ್ಲಿ ನಾವು ಹುಟ್ಟದಂತ ಟೈಮ್ನಲ್ಲೇ ನಿಮಗೆ ಸಿಕ್ಕಿರೋದು ನಮಗೆ ಯು ಆರ್ ದ ಗಾಡ್ ಮ್ಯಾನ್, ನೀವು ದೈವ. ಈಗ ಸಿಕ್ಕಿದಲ್ಲ, ಮೊದಲು ಸಿಕ್ಕರೆ ಅಪ್ಪನ ಹುಡ್ಕೋತಾ ಇದ್ದಾರೆ. ತುಂಬಾ ಜನಕ್ಕೆ ಆ ಥರ ಅನ್ಸಿರುತ್ತೆ ಸರ್. ಬಟ್ ನಾಟ್ ಓನ್ಲಿ ಮೀ, ತುಂಬಾ ಜನಕ್ಕೆ ಆ ಥರ ಅನ್ಸಿರುತ್ತೆ. ನಾವು ಉಳಿಸ್ಕೊಂಡ್ಬಿಡ್ತಾ ಇದ್ವಿ ಅವ್ರನ್ನೆಲ್ಲ ಈ ಥರ ಒಂದು ಸಿಂಪಲ್ ರೆಮಿಡಿಗೆ ಅಂತ. ಡೆಫಿನೆಟ್ಲಿ ಇಟ್ ಫೀಲ್ಸ್ ವೆರಿ ಸಿಂಪಲ್ ಟು ಅಪ್ಲೈ ಥಿಂಗ್ಸ್. ನಿಮ್ಮ ಮನೆಯಲ್ಲಿ ಮತ್ತೆ ಕಾರಲ್ಲಿ ಎಲ್ಲ ಬಣ್ಣಗಳಿವೆ. ಸ್ಕೆಚ್ ಪೆನ್ 3 ಸೆಟ್ ಇದೆ. ಆಕ್ಚುಲಿ ನಮ್ಮ ದೊಡ್ಡಮ್ಮವ್ರು ಊರಲ್ಲಿದ್ದಾರೆ, ಅವರು ಕೂಡ ನೀ ಪೇನ್ ಎಲ್ಲ ಇದೆ. ಅವ್ರಿಗೆ ನಂದೇ ಕಲರ್ ಸ್ಕೆಚ್ ಪೆನ್ ಕೊಡೋದು ಬಂದ್ಬಿಟ್ಟು, ಯಾಕಂದ್ರೆ ಅವ್ರು ಹೋಗಿ ತಗೊಳ್ಳೋ ಆಲೋಚನೆ ಮಾಡೋದು ಇಲ್ಲ, ಹೋಗಿ ತರಬೇಕಲ್ಲ ಅನ್ನೋದಕ್ಕೆ. ಸರಿ, ನಾನೇ ಕೊಟ್ಬಿಟ್ಟು ಹಿಂಗೆ ಅಪ್ಲೈ ಮಾಡ್ತಾ ಬನ್ನಿ, ಪೈನ್ ರಿಲೀಫ್ ನಿಮಗೆ ಸಿಗುತ್ತೆ ಅಂತ ಹೇಳಿ. ಈಗ IT ಕಂಪ್ನಿ ಕೆಲಸ ಮಾಡ್ತಾರೆ, ಆರಾಮಾಗಿ ಕೆಲಸ ಮಾಡ್ತಾರೆ? ಆರಾಮಾಗಿದ್ದೀನಿ ಸರ್. ಏನೇ ಪ್ರಾಬ್ಲಮ್ ಆದ್ರೂ ಸ್ಕೆಚ್ ಪೆನ್ ಯೂಸ್ ಮಾಡ್ಕೊಳ್ತೀರಾ? ನಿಮ್ಮ ಆಫೀಸಲ್ಲೂ ಅದನ್ನೇ ಹೇಳ್ತೀರಿ? ಹೌದು, ಆಫೀಸಲ್ಲಿ ಆಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ ಕೆಲವರು ಕೇಳ್ತಾರೆ ಈಗ. ಬಟ್ ಅದು ಈ ಕಾರ್ಯಕ್ರಮ ನೋಡಿದ್ಮೇಲಿಂದ ಅವ್ರು ನಿಮ್ಮ ಮತ್ತೆ ಕೇಳಕ್ ಶುರು ಮಾಡ್ಬೋದು. IT ಕಂಪ್ನಿ ಕೆಲಸ ಮಾಡ್ತಿರೋ ನಿಮ್ಮ ಸ್ನೇಹಿತರು ಆಗಿರ್ಬೋದು ಅವರೆಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪೂರ್ತಿ ಹೆಸರು? ಉಮೇಶ್ ಶಿವಶಂಕರ್. ಉಮೇಶ್ ಅಂತ. ಎಲ್ಲಿಂದ ನೀವು? ಬೆಂಗಳೂರು, ಇಲ್ಲಿ ಉತ್ತರಳ್ಳಿ ಮೇನ್ ರೋಡ್. 5 ದಿನ ಕೆಲಸ ಮಾಡ್ತೀರಿ, 2 ದಿನ ರೆಸ್ಟ್ ತಗೋತೀರಿ. ಆ ರೆಸ್ಟ್ ಅಲ್ಲೂ ಕೂಡ ಪೇನ್ ಇರ್ತಿತ್ತು, ಈಗ ಆರಾಮಾಗಿ ರಿಲೀಫ್ ಆಗಿದೆ. ಹೌದು ಸರ್, ಈಗ ಮನೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಂಡಿದ್ದೀವಿ. ಏನಾದ್ರು ಒಂದು ಕೆಲಸ ಇದ್ದೆ. ಮೊದಲು ಹೇಗಿದ್ರೆ ಆಗ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ಬಣ್ಣ ಚಿಕಿತ್ಸೆ ಕಲಾ ಥೆರಪಿ, ಬೆಂಗಳೂರಿನ ಬನಶಂಕರಲ್ಲಿ ಡಾಕ್ಟರ್ ಬಸವರಾಜ್. ಸೊ ಅಕಾಡೆಮಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. Point